ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಬಸ್ರಿ ಅಂತ ಸುಳ್ಳು ಹೇಳಿ ನನ್ನ ಮನಸ್ಸಲ್ಲಿ ಆಸೆ ಕನಸುಗಳನ್ನು ಹುಟ್ಟಾಕಿ ಮೋಸ ಮಾಡಿ ನನ್ನ ನಂಬಿಕೆಗೆ ದ್ರೋಹ ಮಾಡಿದ್ದಾರೆ ಮಹಾಸ್ವಾಮಿ ಅಂತಾನೆ ಭದ್ರ. ಹೌದೇನ್ರಿ ಅಂತಾರೆ ಜಡ್ಜ್. ಅದು ಪರಿಸ್ಥಿತಿ ಒತ್ತಡಕ್ಕೆ ಸಿಕ್ಕಿ ಅನಿವಾರ್ಯವಾಗಿ ಸುಳ್ಳು ಹೇಳೋ ಪರಿಸ್ಥಿತಿ ಬಂತು ಮಹಾಸ್ವಾಮಿ ಅಂತಾಳೆ ವಿದ್ಯಾ. ಅದೇ ಆ ಪರಿಸ್ಥಿತಿ ಏನು, ಒತ್ತಡ ಏನು ಅಂತ ನಿಮ್ಮನ್ನೇ ಕೇಳ್ತಿರೋದು ಅಂತಾರೆ ಜಡ್ಜ್. ಮಹಾಸ್ವಾಮಿ, ನನ್ನ ಮದುವೆ ಟೈಮಲ್ಲಿ ಆದ ಕೆಲವೊಂದು ಗೊಂದಲಗಳಿಂದ ಅಂತ ನಡೆದಿರೋದನ್ನೆಲ್ಲ ವಿದ್ಯೆ ಹೇಳಿ ಅದರಿಂದ ಸುಳ್ಳು ಹೇಳಬೇಕಾಗಿ ಬಂತು. ಆದರೆ ಅದು ಸುಳ್ಳು ಅಂತವ ನನಗೆ ಗೊತ್ತಿರಲಿಲ್ಲ ಅಂತಾಳೆ ವಿದ್ಯಾ. ಗೊತ್ತಿಲ್ಲದೆ ಸುಳ್ಳು ಹೇಳಿದ್ದು ಅಂತ ಹೇಳ್ತಿದ್ದಾರಲ್ವಾ ಇವರು ಅಂತಾರೆ ಜಡ್ಜ್. ಸತ್ಯ ಗೊತ್ತಾದ ಮ್ಯಾಕು ಇವಳು ನನ್ನ ಹತ್ರ ಹೇಳಲಿಲ್ಲ ಸ್ವಾಮಿ. ಸುಳ್ಳಿನ ಗೋಡೆ ಕಟ್ತಾನೆ ಹೋದ್ರು ಹೊರತು ಅದನ್ನು ಒಡೆಯುವ ಪ್ರಯತ್ನ ಯಾರೂ ಮಾಡಲಿಲ್ಲ ಸ್ವಾಮಿ ಅಂತಾನೆ ಭದ್ರ. ಏನಮ್ಮ, ಅವ್ರು ಹೇಳ್ತಿರೋದು ಸತ್ಯನಾ? ನೀವು ಗೊತ್ತಾದ ಮೇಲೂ ಅವ್ರ ಹತ್ರ ಸತ್ಯ ಹೇಳಲಿಲ್ವಾ ಅಂತಾರೆ ಜಡ್ಜ್. ಇಲ್ಲ ಸ್ವಾಮಿ ಅಂತಾಳೆ ವಿದ್ಯಾ. ನಿಮಗೆ ಗೊತ್ತಾದ ಮೇಲಾದರೂ ಸತ್ಯ ಹೇಳಬೇಕಾಗಿತ್ತಲ್ವಾ? ಅನಂತರ ಅದನ್ನು ಮುಚ್ಚಿಟ್ಟಿದ್ದು ತಪ್ಪಲ್ವಾ? ಒಬ್ಬ ಗಂಡ ತಾನು ತಂದೆ ಆಗ್ತಿದ್ದೀನಿ ಅನ್ನೋ ವಿಷಯ ಗೊತ್ತಾದ ತಕ್ಷಣ ಎಷ್ಟು ಆಸೆ ಕನಸುಗಳನ್ನು ಕಟ್ಕೊಂಡಿರ್ತಾನೆ ಅನ್ನೋದು ನಿಮಗೆ ಅರ್ಥ ಆಗಬೇಕಾಗಿತ್ತಲ್ವಾ? ಯಾಕೆ ಹಾಗೆ ಮಾಡಿದ್ರಿ ಅಂತಾರೆ ಜಡ್ಜ್. ನಾನು ಮುಚ್ಚಿಡೋದಕ್ಕೆ ಕಾರಣನೇ ಅವ್ರ ಕನಸುಗಳು ಸ್ವಾಮಿ. ಯಾಕಂದರೆ ಸತ್ತೋಗಿರೋ ಇವರು ಅವ್ವ ತಿರುಗಿ ನನ್ನ ಹೊಟ್ಟೆಯಲ್ಲಿ ಹುಟ್ಟುಬರ್ತಾರೆ ಅಂತ ಶಾನೆ ಆಸೆ ಮಾಡ್ಕೊಂಡಿದ್ರು. ಏಟ್ಕಿತ್ತ ನಾನು ಹೇಳಬೇಕು ಅಂತ ಪ್ರಯತ್ನ ಮಾಡಿದಾಗೆಲ್ಲ ಅವ್ರ ಮನಸ್ಸಲ್ಲಿದ್ದ ಆಸೆ ಕನಸುಗಳೆಲ್ಲ ನನ್ನ ಬಾಯಿ ಕಟ್ಟಾಕ್ಬಿಡ್ತು. ಆ ಕಾರಣಕ್ಕೆ ನಾನು ಸತ್ಯನ ಹೇಳೋಕ್ಕಾಗದೆ ಸುಳ್ಳನ್ನು ಮುಂದುವರಿಸ್ಕೊಂಡು ಹೋದನೇ ಹೊರತು ಇವರಿಗೆ ಮೋಸ ಮಾಡಬೇಕು ಅಂತ ಅಲ್ಲ ಸ್ವಾಮಿ ಅಂತಾಳೆ ವಿದ್ಯಾ. ಹಾಗಂದ್ಬಿಟ್ಟು ಹೊಟ್ಟೆಗೆ ಬಟ್ಟೆ ಕಟ್ಕೊಂಡು ನನ್ನ ಆಸೆ ಕನಸುಗಳಿಗೆ ನೀರೆರೆದು ಹೆಮ್ಮರವಾಗಿ ಬೆಳೆಸಿ ಒಂದೇ ಏಟಿಗೆ ಕಡ್ದು ಹಾಕಿಬಿಟ್ರಲ್ಲ, ನಾನು ಹೆಂಗೆ ಸ್ವಾಮಿ ಸಹಿಸ್ಕೊಳ್ಳಿ ಅಂತಾನೆ ಭದ್ರ. ಏನ್ರಿ ಹಾಗೆಲ್ಲ ಮಾಡಿದ್ರಾ ನೀವು ಅಂತಾರೆ ಜಡ್ಜ್. ಹೌದು ಮಹಾಸ್ವಾಮಿ ಅಂತಾಳೆ ವಿದ್ಯಾ. ಅದು ತಪ್ಪು ಅಂತ ನಿಮಗೆ ಅನಿಸ್ಲಿಲ್ವಾ ಅಂತಾರೆ ಜಡ್ಜ್. ಅನಿಸ್ತು ಸ್ವಾಮಿ. ಮಗು ಬಗ್ಗೆ ಆಸೆ ಕನಸು ಇವರು ಒಬ್ಬರೇ ಕಟ್ಕೊಂಡಿರಲಿಲ್ಲ. ನಮ್ಮ ಅತ್ತೆ ಮಾವ ಅಮ್ಮಮ್ಮ ಇಡೀ ಕುಟುಂಬದವರೇ ನನ್ನ ಹೊಟ್ಟೆಯಲ್ಲಿ ವಂಶದ ಕುಡಿ ಬೆಳೀತದೆ ಅಂತ ಬೆಟ್ಟದಷ್ಟು ಆಸೆ ಮಾಡ್ಕೊಂಡಿದ್ರು. ಅವ್ರ ಜೊತೆಗೆ ದಿನದಿಂದ ದಿನಕ್ಕೆ ನನ್ನ ಹೊಟ್ಟೆ ಕಾಣಿಸ್ತಿಲ್ಲ, ಹೊಟ್ಟೆಯೊಳಗಿರೋ ಮಗು ಸಂದಾಗಿ ಬೆಳವಣಿಗೆ ಆಯಿತೋ ಇಲ್ವೋ ಅಂತ ಹಟ್ಟಿಯವರೆಲ್ಲರೂ ಶಾನೆ ತಲೆ ಕೆಡಿಸ್ಕೊಂಡ್ಬಿಟ್ರು ಮಹಾಸ್ವಾಮಿ. ಅದಕ್ಕೋಸ್ಕರ ನಾನು ಹೊಟ್ಟೆಗೆ ಬಟ್ಟೆ ಕಟ್ಕೊಂಡು ನಾಟಕ ಮಾಡಬೇಕಾಯ್ತು ಅಂತಾಳೆ ವಿದ್ಯಾ. ಅಲ್ಲ ರೀ, ಈ ಗುಟ್ಟನ್ನು ಜಾಸ್ತಿ ದಿವಸ ಮುಚ್ಚಿಡೋದಕ್ಕಾಗೋದಿಲ್ಲ. ಮುಂದೆ ಒಂದಿನ ಗುಟ್ಟು ರಟ್ಟಾಗುತ್ತೆ ಅನ್ನೋದು ನಿಮಗೆ ಗೊತ್ತಿರಲಿಲ್ವಾ ಅಂತಾರೆ ಜಡ್ಜ್. ಆ ಕ್ಷಣಕ್ಕೆ ಆ ವಿಷಯ ಗೊತ್ತಾದರೆ ಇವರು ಅಮ್ಮಮ್ಮ ಮಾವ ಎಲ್ಲ ನೊಂದ್ಕೊಂಡು ಏನು ಮಾಡ್ಕೊಂಡು ಬಿಡ್ತಾರೋ ಅನ್ನೋ ಭಾವೋದ್ವೇಗಕ್ಕೆ ಒಳಗಾದ್ನೇ ಹೊರತು ಅದ್ರ ಬಗ್ಗೆ ಎಲ್ಲ ನಾನು ಯೋಚನೆ ಮಾಡಲಿಲ್ಲ ಸ್ವಾಮಿ. ನಾನು ಭಾವನಾತ್ಮಕವಾಗಿ ಯೋಚನೆ ಮಾಡಿ ಸತ್ಯನ ಮುಚ್ಚಿಟ್ಬಿಟ್ಟೆ ಮಹಾಸ್ವಾಮಿ ಅಂತಾಳೆ ವಿದ್ಯಾ. ಕಾರಣ ಏನಾದರೂ ಆಗಿರ್ಬೋದು, ಆದರೆ ನೀವು ಮಾಡಿದ್ದು ತಪ್ಪು ತಾನೇ ಅಂತಾರೆ ಜಡ್ಜ್. ಬರೀ ತಪ್ಪಲ್ಲ, ಅಪರಾಧ ಅಂತ ನನಗೆ ಚೆನ್ನಾಗಿ ಗೊತ್ತು. ಅದಕ್ಕೋಸ್ಕರ ನಾನು ಪಶ್ಚಾತ್ತಾಪನೂ ಪಟ್ಟಿದ್ದೀನಿ, ಕ್ಷಮೆನೂ ಕೇಳಿದ್ದೀನಿ, ಜೊತೆಗೆ ಹಟ್ಟಿ ಬಿಟ್ಟು ಹೋಗಿ ನನಗೆ ನಾನೇ ಶಿಕ್ಷೆ ಕೊಟ್ಕೊಂಡಿದ್ದೀನಿ ಅಂತಾಳೆ ವಿದ್ಯಾ. ನಿಮ್ಮ ಹೆಂಡತಿಗೆ ಅವ್ರ ತಪ್ಪಿನ ಅರಿವಾಗಿದೆ, ಅದನ್ನು ಒಪ್ಕೊಂಡು ನಿಮ್ಮ ಹತ್ರ ಕ್ಷಮೆ ಕೇಳ್ತಿದ್ದಾರಲ್ವಾ ಅಂತಾರೆ ಜಡ್ಜ್. ಅದ್ಯಾವುದು ನನ್ನ ಮನಸ್ಸಲ್ಲಿ ಆಗಿರೋ ಗಾಯಕ್ಕೆ ಔಷಧಿ ಆಗೋಕ್ಕಿಲ್ಲ ಸ್ವಾಮಿ. ಇವರು ಕ್ಷಮೆಗಿಂತ ನೋವೇ ನನಗೆ ಶಾನೆ ದೊಡ್ಡದು ಸ್ವಾಮಿ ಅಂತಾನೆ ಭದ್ರ. ನಾನೀಗ ದಿಟ್ಟವಾಗ್ಲೂ ಗರ್ಭಿಣಿ ಮಹಾಸ್ವಾಮಿ. ಇವರ ಆಸೆ ಕನಸು ವಂಶದ ಕುಡಿ ಈಗ ನನ್ನ ಹೊಟ್ಟೆ ಒಳಗೆ ಬೆಳೀತಿದೆ ಮಹಾಸ್ವಾಮಿ. ಇಂಥ ಟೈಮಲ್ಲಿ ನನ್ನ ಜೊತೆಯಲ್ಲಿ ನನ್ನ ಗಂಡ ಇರ್ತಾರೋ ಇಲ್ವೋ ಅನ್ನೋದು ಮುಖ್ಯ ಅಲ್ಲ, ಆದರೆ ಹುಟ್ಟು ಮಗುಗೆ ಅಪ್ಪ ಬೇಕು ಸ್ವಾಮಿ. ನನ್ನ ಮಗುಗೋಸ್ಕರನಾದರೂ ನಾನು ಬಾಳ್ತೀನಿ ಸ್ವಾಮಿ ಅಂತಾಳೆ ವಿದ್ಯಾ. ಈಚೆ ಮೋನ, ಅಜ್ಜಿ, ವಿನಂತಿ, ಚಿತ್ರ ಎಲ್ಲರೂ ಯೋಚನೆ ಮಾಡ್ತಾ ಕಾಯ್ತಾ ಇರ್ತಾರೆ. ಆಗ ಒಂದು ಕಾರ್ ಬರುತ್ತೆ. ಇದ್ಯಾವುದು ಕ್ಯಾಬ್ ಬರೋ ಹಂಗದೆ ಹಟ್ಟಿ ಒಳಗೆ ಯಾರು ಬಂದಿರ್ಬೋದು ಕ್ಯಾಬಲ್ಲಿ ಅಂತ ಚಿತ್ರ ಹೇಳುವಾಗ ಕಾರಿಂದ ಕೈ ಹೊರಗಡೆ ಹಾಕಿ ಚಿಟಿಕೆ ಹೊಡಿತಾಳೆ. ಈ ತರಹ ಚಿಟಿಕೆ ಹೊಡೆಯೋದು ಅಂದರೆ ಕಣ್ಮಣಿ ಮಾತ್ರ. ಹಾಗಾದರೆ ಅತ್ತೆ ಕಣ್ಮಣಿ ಬಂದ್ಲು ಅಂತಾಳೆ ವಿನಂತಿ. ಆಗ ಕಣ್ಮಣಿ ಕಾರಿಂದ ಕೆಳಗೆ ಇಳಿತಾಳೆ. ಎಲ್ಲರೂ ಖುಷಿಯಿಂದ ನೋಡ್ತಾ ಇರುವಾಗ ಅಲ್ಲಿರೋ ಪಾಟನ್ನು ತೆಗೆದು ಕೆಳಗೆ ಬಿಸಾಕ್ತಾಳೆ. ಎಲ್ಲರೂ ಶಾಕ್ನಿಂದ ಅವಳನ್ನೇ ನೋಡ್ತಾರೆ. ಆಗ ಕಾಲಿಂದ ಆ ಪಾಟನ್ನು ತುಳಿತಾಳೆ ಕಣ್ಮಣಿ. ಏನು ಚಿತ್ರಕ್ಕ ಇಷ್ಟೊಂದು ರೋಷವಾಗಿ ಬರ್ತವಳೆ ಅಂತಾಳೆ ವಿನಂತಿ. ನನಗೇನೆ ಗೊತ್ತು ಯಾಕೆ ಹಿಂಗೆ ಆಡ್ತಾವಳೆ ಇವಳು ಅಂತಾಳೆ ಚಿತ್ರ. ಆ ಪಾಟನ್ನು ಕಾಲಿಂದ ತುಳಿತಾನೆ ಇರ್ತಾಳೆ. ಏಯ್ ಮೋನ, ಯಾಕೆ ನಿನ್ನ ಮಗಳು ಬರ್ತಿದ್ದಂಗೆ ಹಿಂಗಾಡ್ತಾವಳೆ? ಅಯ್ಯೋ ಕಣ್ಮಣಿ ಸುಮ್ಕಿರೆ, ಯಾಕೆ ಹಿಂಗಾಡ್ತೀಯ ಅಂತಾರೆ ಅಜ್ಜಿ. ಕಣ್ಮಣಿ ಅಂತಾರೆ ಮೋನ. ಸದ್ದು, ಯಾರು ಮಾತಾಡಬೇಡಿ ಅಂತಾಳೆ ಕಣ್ಮಣಿ. ಆಗ ಕ್ಯಾಬ್ನವನು ಲಗೇಜನ್ನು ಇಳಿಸಿ ಅಲ್ಲಿಂದ ಹೋಗ್ತಾನೆ. ಅದು ಸರಿ, ನೀನು ನಮ್ಮ ಗಾಡೀಲಿ ಬರಲಿಲ್ವೇ ಅಂತಾರೆ ಅಜ್ಜಿ. ಆಗ ಇವ್ರ ಕಾರ್ ಬರುತ್ತೆ. ಇವಳು ಬೇರೆ ಗಾಡಿಯಲ್ಲಿ ಬಂದ್ಲಾ ಅಂತ ಡ್ರೈವರ್ ಹತ್ರ. ಏನ್ಲಾ ನಿನ್ನ ಕುಟೆ ಇವಳು ಯಾಕೆ ಬಂದಿಲ್ಲ ಅಂತಾರೆ ಅಜ್ಜಿ. ಗೊತ್ತಿಲ್ಲ ಅಜ್ಜಿ, ನಾನು ಡ್ರೈವರ್ ಬನ್ನಿ ಅಂದ ತಕ್ಷಣ ಏನೂ ಮಾತಾಡಲೇ ಇಲ್ಲ. ಕಾರ್ ಬಿಟ್ಟು ಕ್ಯಾಬ್ ಮಾಡಿಕೊಂಡು
ಬಂದ್ಬಿಟ್ರು ಅಂತಾನೆ ಡ್ರೈವರ್. ಅತ್ತೆ, ಮನೆಗೆ ಮಗಳು ಬಂದವಳೆ, ಬಿರುಗಾಳಿ ಬಂದವಳು, ಒಂದೂ ಗೊತ್ತಾಗ್ತಿಲ್ವಲ್ಲ ಅಂತಾರೆ ಮೋನಾ. ಬರ್ತಾ ಭದ್ರಕಾಳಿ ಅವತಾರದಲ್ಲಿ ಬಂದಲ್ಲ, ಯಾಕಿಷ್ಟು ಕೋಪ ಇವಳಿಗೆ ಅಂತಾರೆ ಅಜ್ಜಿ. ಗೊತ್ತಿಲ್ಲ ಅಜ್ಜಿ, ಇರಿ ಕೇಳ್ತೀನಿ ಅಂತ ಕಣ್ಮಣಿ ಅಂತಾರೆ ಮೋನಾ. ಬಿಡಮ್ಮ ಕೈ ಅಂತ ಇನ್ನೊಂದು ಪಾಟ್ನ ತೆಗೆದು ಬಿಸಾಕ್ತಾಳೆ ಕಣ್ಮಣಿ. ಈಚೆ ಜಡ್ಜ್, ಈ ಒಂದು ಕಾರಣ ಬಿಟ್ಟು ಡೈವರ್ಸ್ಗೆ ಬೇರೆ ಏನಾದರೂ ಕಾರಣ ಇದೆಯಾ ಅಂತಾರೆ. ಇಲ್ಲ ಸ್ವಾಮಿ ಅಂತಾನೆ ಭದ್ರ. ಅಂದರೆ ನಿಮ್ಮಲ್ಲಿ ಹೊಂದಾಣಿಕೆ ಇಲ್ಲದೆ ಇರೋದು, ಅಥವಾ ನಿಮ್ಮ ಗಂಡನಿಂದ ದೈಹಿಕ ಹಿಂಸೆ, ಅತ್ತೆ ಮಾವನಿಂದ ಮಾನಸಿಕ ಹಿಂಸೆ, ಈ ಥರ ಏನಾದರೂ ಇದೆಯಾ ಅಂತಾರೆ ಜಡ್ಜ್. ಇಲ್ಲ ಸ್ವಾಮಿ, ದಿಟ ಹೇಳಬೇಕು ಅಂದರೆ ಆ ಹಟ್ಟಿನಲ್ಲಿ ನನ್ನನ್ನು ಮಗಳಿಗಿಂತ ಹೆಚ್ಚಾಗಿ ನೋಡ್ಕೋತಾರೆ ಅಂತಾಳೆ ವಿದ್ಯಾ. ಅಲ್ಲ ರೀ, ಇಬ್ಬರ ಮಧ್ಯೆ ಆಗಲಿ ಮನೆಯವರಿಂದಾಗಲಿ ಯಾವುದೇ ರೀತಿ ಸಮಸ್ಯೆನೂ ಇಲ್ಲ, ಭಿನ್ನಾಭಿಪ್ರಾಯನೂ ಇಲ್ಲ. ಆದರೆ ಒಂದೇ ಒಂದು ಕ್ಷುಲ್ಲಕ ಕಾರಣ ಇಟ್ಕೊಂಡು ಪವಿತ್ರವಾದ ಮದುವೆನ ಮುರಿಯೋಕೆ ನಿಂತ್ಕೊಂಡಿದ್ದೀರಲ್ಲ, ಇದು ಎಷ್ಟು ಸರಿ ನೀವೇ ಹೇಳಿ. ಋಣಾನುಬಂಧ ರೂಪೇಣ ಪಶುಪತಿ ಸುತಾಲಯ, ಇದರ ಅರ್ಥ ಗೊತ್ತಾ ನಿಮಗೆ? ಋಣ ಇಲ್ಲದೆ ಹೋದರೆ ಗಂಡ ಹೆಂಡತಿ ಆಗೋದಕ್ಕೆ ಸಾಧ್ಯನೇ ಇಲ್ಲ ಅಂತ ತಳಿರು ತೋರಣ, ಮಂಗಳ ವಾದ್ಯ ಮಂತ್ರ ಘೋಷಗಳ ನಡುವೆ ಸಾವಿರಾರು ಜನರ ಹಾರೈಕೆ ಆಶೀರ್ವಾದದಿಂದ ನಡೆಯುವ ಮದುವೆ ಒಂದೇ ಒಂದು ಸಣ್ಣ ಕಾರಣಕ್ಕೆ ಮುರಿದು ಬಿದ್ದರೆ ಅದು ಬರೀ ತಪ್ಪಲ್ಲ. ಮದುವೆ ಮೌಲ್ಯಕ್ಕೂ ಸಮಾಜದ ನಂಬಿಕೆಗೂ ಮಾಡೋ ಅವಮಾನ ಅಲ್ವೇನ್ರಿ? ಮದುವೆ ಅಂದರೆ ಬರೀ ಇಬ್ಬರ ಸಮಾಗಮ ಮಾತ್ರ ಅಲ್ಲ ರೀ, ಎಲ್ಲೋ ದೂರ ಇರೋ ಮನಸ್ಸುಗಳನ್ನು ಹೃದಯಗಳನ್ನು ಒಂದು ಮಾಡಿ ಒಂದೇ ಸಂಬಂಧಕ್ಕೆ ತಂದುಕೊಟ್ಟು ಪವಿತ್ರವಾದ ಸೇತುವೆ ಕಣ್ರಿ ಅದು. ಆ ಬಂಧ ಮುರಿದ್ರೆ ಕೇವಲ ನಿಮ್ಮಿಬ್ಬರ ಜೀವನ ಮಾತ್ರ ಅಲ್ಲ, ಆ ಎರಡು ಮನೆಗಳ ನಂಬಿಕೆ ಹಾಗೂ ಸಂಬಂಧ ಚೂರಾಗುತ್ತೆ ಅಲ್ವೇನ್ರಿ? ನೋಡಿ, ಸಮಸ್ಯೆಗಳು ಬಂದಾಗ ಮಾತ್ರ ಸಂಬಂಧಗಳು ಎಷ್ಟು ಗಟ್ಟಿಯಾಗಿದೆ ಅನ್ನೋದು ಅರ್ಥ ಆಗೋದು. ತಪ್ಪುಗಳನ್ನು ತಿದ್ದುಕೊಂಡು ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೊಂಡು ಹೋದರೆ ಬಾಂಧವ್ಯಕ್ಕೆ ಬೆಲೆ ಸಿಗುತ್ತೆ. ನಿಮ್ಮ ಹೆಂಡತಿನ ಕ್ಷಮಿಸಿ ಅವ್ರ ಜೊತೆ ಬಾಳ್ಬೋದಲ್ವಾ? ನೋಡಿ, ಈ ವಿಚ್ಛೇದನ ಕೇವಲ ಅಂತಿಮ ಘಟ್ಟ ಅಲ್ಲ, ಇನ್ನೂ ಬದುಕಿನಲ್ಲಿ ತುಂಬ ಇದೆ. ಯೋಚನೆ ಮಾಡಿ, ಆಗಿರೋ ತಪ್ಪನ್ನು ಕ್ಷಮಿಸಿ ಮುಂದೆ ಇಂಥ ಸಮಸ್ಯೆ ಬರದೇ ಇರೋ ಹಾಗೆ ಜೀವನ ನಡೆಸ್ಬೋದಲ್ವಾ ಅಂತಾರೆ ಜಡ್ಜ್. ಇಲ್ಲ ಸ್ವಾಮಿ, ಇಲ್ಲ, ಇವಳು ಹೇಳಿರೋ ಸುಳ್ಳಿಂದ ನನ್ನ ಮನಸ್ಸಿಗೆ ಶಾನೆ ಆಘಾತ ಅದಕ್ಕೆಯ ನನಗೆ ಇವಳ ಜೊತೆ ಬದುಕೋಕೆ ಆಗೋಕ್ಕಿಲ್ಲ, ಬಿಡುಗಡೆ ಕೊಡಿಸ್ಬಿಡಿ ಸ್ವಾಮಿ ಅಂತಾನೆ ಭದ್ರ. ಈಚೆ ಮೋನಾ, ಯಾಕವ್ವ ನೀನು ಕರ್ಕೊಂಡು ಬರೋಕ್ಕೆ ಕಳಿಸಿದ ಕಾರು ನಿನಗೆ ಇಷ್ಟ ಆಗಿಲ್ವೇ ಅಂತಾರೆ. ಅಣ್ಣಂಗೆ ರೈಲ್ವೆ ಸ್ಟೇಷನ್ಗೆ ಬಂದು ಕರ್ಕೊಂಡು ಬರೋಕ್ಕೆ ಟೈಮ್ ಇಲ್ವಾ? ಅಪ್ಪ ಚಿಕ್ಕಪ್ಪಂಗೆ ನನ್ನ ಮೇಲೆ ಪಿರುತಿ ಇಲ್ವಾ? ಅಂದರೆ ನಾನು ಈ ಹಟ್ಟಿಗೆ ಬರ್ತಾ ಇರೋದು ಯಾರಿಗೂ ಇಷ್ಟ ಇಲ್ಲ ಅಂದಂಗಾಯ್ತು ಅಂತಾಳೆ ಕಣ್ಮಣಿ. ಇಲ್ಲ ಕಣವ, ಇಷ್ಟೊಂದು ಕೋಪ ಮಾಡ್ಕೊಂಡಿದ್ಯಾ? ಭದ್ರ ಒಂದು ಮುಖ್ಯವಾದ ಕೆಲಸದ ಮೇಲೆ ಹೋಗವನೆ. ಇನ್ನು ನಿನ್ನ ಅಪ್ಪನ ಬಗ್ಗೆ ನಿನಗೆ ಗೊತ್ತದೆ, ಅವ್ರ ಮಂತ್ರಿ ಆದ್ಮೇಲೆ ಅವ್ರು ಎಲ್ಲೆಲ್ಲೋ ಮೀಟಿಂಗ್ನಲ್ಲಿ ಬ್ಯುಸಿ ಇರ್ತಾರಲ್ವೇ ಅಂತಾರೆ ಮೋನಾ. ಅಂದರೆ ನನಗೋಸ್ಕರ ಇಲ್ಲಿ ಯಾರಿಗೂ ಟೈಮ್ ಇಲ್ಲ ಅಂದಂಗಾಯ್ತು, ಯಾರಿಗೂ ಪುರ್ಸೊತ್ತಿಲ್ಲದೆ ಇರೋ ಹಟ್ಟಿ ಒಳಗೆ ನಾನು ಬರಬೇಕಾ ಅಂತಾಳೆ ಕಣ್ಮಣಿ. ಲೇ ಕಣ್ಮಣಿ, ಬರ್ತಿದ್ದಂಗೆ ಶುರು ಮಾಡಬೇಡ ಕಣೆ, ನಿನ್ನ ಈ ರಂಪಾಟ ಈ ಕೂಗಾಟ ಎಲ್ಲ ಸುತ್ತಲೂ ಊರಿಗೆಲ್ಲ ಕೇಳಿಸ್ತಿದೆ ಅಂತಾಳೆ ಚಿತ್ರ. ಅವರಿಗೆ ಮಾತ್ರ ಅಲ್ಲ, ನನ್ನ ಅಪ್ಪಂಗೆ ಅಣ್ಣಂಗೆ ಎಲ್ರಿಗೂ ಕೇಳಿಸ್ಬೇಕು ಚಿತ್ರಕ್ಕ ಅಂತಾಳೆ ಕಣ್ಮಣಿ. ಆಯಿತು, ಏನೋ ಗೊತ್ತಿಲ್ಲದೆ ತಪ್ಪಾಗ್ಬಿಟ್ಟದೆ, ಕೋಪ ಮಾಡ್ಕೊಳ್ದೆ ಒಳಗೆ ನಡೆಯವ ಅಂತಾರೆ ಮೋನಾ. ಅಲ್ಲಿಂದ ಇಲ್ಲಿಗೆ ಬಂದಿರೋಳಿಗೆ ಒಳಗೆ ಹೋಗೋಕ್ಕೆ ನೀನು ಹೇಳಬೇಕಾ? ಹೋಗೋದು ನನಗೆ ಗೊತ್ತದೆ, ದಾರಿ ಬಿಡು ಅಂತ ಕಣ್ಮಣಿ ಹೋಗುವಾಗ, ಕಣ್ಮಣಿ ಒಂದು ನಿಮಿಷ ಇರೋವ, ಚಂಪಾ ಆರತಿ ತಗೊಂಡು ಬಾ ಅಂತಾರೆ ಮೋನಾ. ಚಂಪಾ ಆರತಿ ತರ್ತಾಳೆ, ಕಣ್ಮಣಿಗೆ ಆರತಿನ ಮಾಡ್ತಾರೆ ಮೋನಾ. ಕಣ್ಮಣಿ ಒಳಗೆ ಹೋಗ್ತಾಳೆ, ಬರ್ತಿದ್ದಂಗೆ ಹೆಂಗೆ ಸಿಡ್ಕ್ತಾವಳೆ ಅಂತಾರೆ ಅಜ್ಜಿ. ಅತ್ತೆ, ಅವಳ ಅಪ್ಪ ಅಣ್ಣ ಬರೋವರೆಗೆ ಅವಳು ಎಷ್ಟು ಸಿಡುಕ್ತಾಳೋ ಸಿಡುಕ್ಲಿ, ಅವ್ರು ಬಂದ ಮೇಲೆ ಅವಳೇ ಸರಿ ಹೋಗ್ತಾಳೆ, ಅಲ್ಲಿಗಂಟ ಸುಮ್ಮನೆ ಬಿಟ್ಬಿಡವ ಅಂತಾರೆ ಮೋನಾ. ಈಚೆ ಜಡ್ಜ್, ನಾನು ಇಷ್ಟೆಲ್ಲ ಹೇಳಿದ ಮೇಲೂ ನೀವು ನಿಮ್ಮ ನಿರ್ಧಾರನ ಬದಲಾಯಿಸಲ್ಲ ಅಂತ ಹೇಳ್ತಾ ಇದ್ದೀರಲ್ವಾ? ಅಷ್ಟಕ್ಕೂ ನಿಮ್ಮದು ಲವ್ ಮ್ಯಾರೇಜಾ ಅರೇಂಜ್ ಮ್ಯಾರೇಜಾ ಅಂತಾರೆ. ಇಷ್ಟಪಟ್ಟು ಹಟ್ಟಿಲಿ ಇರೋರನ್ನೆಲ್ಲ ಒಪ್ಪಿಸಿ ಮದುವೆ ಮಾಡ್ಕೊಂಡಿದ್ದೀನಿ ಸ್ವಾಮಿ ಅಂತಾನೆ ಭದ್ರ. ಅಲ್ಲ ರೀ, ಇಷ್ಟಪಟ್ಟು ಮದುವೆ ಮಾಡ್ಕೊಂಡಿದ್ದೀರಾ, ಮದುವೆಯಾಗಿ ಇನ್ನೂ 1.5 ವರ್ಷ ಆಗಿದೆ ಅಷ್ಟೇ, ಅಷ್ಟರಲ್ಲಿ ಸಣ್ಣ ಪುಟ್ಟ ಕಾರಣಕ್ಕೆ ಡಿವೋರ್ಸ್ ಕೇಳ್ತಿದ್ದೀರಾ ಅಂದರೆ ಈಗಿನ ಜನ್ರೇಷನ್ ಮೆಂಟಾಲಿಟಿನ ಅರ್ಥ ಮಾಡ್ಕೊಳ್ಳೋದಕ್ಕೆ ಆಗಲ್ಲ ರೀ. ಹೋಗಲಿ, ನಿಮ್ಮ ಮನೇಲಿರೋ ಹಿರಿಯವ್ರು ಯಾರಾದರೂ ನಿಮ್ಮನ್ನು ಕೂರಿಸಿ ಬುದ್ಧಿ ಹೇಳಿರ್ಬೇಕಲ್ವಾ? ನಿಮ್ಮ ಮನೆಯವ್ರು ಯಾರಾದರೂ ಬಂದಿದ್ದಾರೇನೋ ಅಂತಾರೆ ಜಡ್ಜ್. ಸಾವಿತ್ರಿ ಈಶ್ವರಿ ಕೈ ಎತ್ತುತ್ತಾರೆ. ಅಲ್ಲ ರೀ, ನೀವಾದರೂ ಈ ಸಮಸ್ಯೆನ ಬಗೆಹರಿಸ್ಬೋದಿತ್ತಲ್ವಾ? ಕೋರ್ಟ್ ಬಾಗಿಲಲ್ಲಿ ಒಂದು ಬೋರ್ಡ್ ಹಾಕಿದ್ದೀವಿ, ಏನು ಗೊತ್ತಾ? ನೀವು ಡಿವೋರ್ಸ್ ಕೇಸನ್ನು ವಾಪಸ್ ತೊಗೊಂಡ್ರೆ ನೀವು ಕೋರ್ಟಿಗೆ ಕಟ್ಟಿರೋದು ಫೀಸನ್ನು ವಾಪಸ್ ಕೊಡ್ತೀವಿ ಅಂತ. ಯಾಕೆ ಗೊತ್ತಾ? ಫೀಸ್ಗೋಸ್ಕರ ಕೇಸ್ ವಾಪಸ್ ತಗೋತಾರೆ ಅಂತ ಅಲ್ಲ, ಕೋರ್ಟ್ಗೆ ಡಿವೋರ್ಸ್ ಆಗಬಾರ್ದು ಅನ್ನೋ ಕಾಳಜಿ ಎಷ್ಟಿದೆ ಅಂತ ಅರ್ಥ ಮಾಡ್ಕೊಳ್ಳಿ ಅಂತ. ನೋಡಿ, ಇನ್ನೂ ಒಂದು ಸಲ ಚೆನ್ನಾಗಿ ಯೋಚನೆ ಮಾಡಿ ಡಿಸಿಷನ್ನ ತಗೊಳ್ಳಿ ಅಂತಾರೆ ಜಡ್ಜ್. ಇಲ್ಲ ಸ್ವಾಮಿ, ನಾನು ಸಂದಾಗಿ ಯೋಚನೆ ಮಾಡಿನೇ ನಿರ್ಧಾರ ಮಾಡಿದ್ದೀನಿ ಅಂತಾನೆ ಭದ್ರ. ಆಗ ವಿದ್ಯಾಪರ ವಕೀಲರು, ಅಬ್ಜೆಕ್ಷನ್ ಮಹಾಸ್ವಾಮಿ, ಇವ್ರು ಬಯಸ್ತಾ ಇದ್ದಿದ್ದ ಮಗುಗೆ ನನ್ನ ಕ್ಲೈಂಟ್ ಈಗ ತಾಯಿ ಆಗ್ತಿದ್ದಾರೆ. ಇಂಥ ಸಮಯದಲ್ಲಿ ಡಿವೋರ್ಸ್ ಕೊಟ್ಟರೆ ಬರೀ ನನ್ನ ಕ್ಲೈಂಟ್ ಮೇಲೆ ಮಾತ್ರ ಅಲ್ಲ, ಹುಟ್ಟೋ ಮಗು ಬೆಳವಣಿಗೆ ಮೇಲೂ ಪ್ರಭಾವವಿರುತ್ತೆ. ಇವ್ರುಗಳ ಈಗೋಗೋಸ್ಕರ ಯಾವ ತಪ್ಪು ಮಾಡದೇ ಇರೋ ಮಗು ಯಾಕೆ ಶಿಕ್ಷೆ ಅನುಭವಿಸಬೇಕು? ಮೇಲಾಗಿ ನನ್ನ
ಕ್ಲೈಂಟು ಪರಿಸ್ಥಿತಿ ಒತ್ತಡದಿಂದ ಸುಳ್ಳು ಹೇಳಿದ್ದಾರೆ ಅನ್ನೋದು ಬಿಟ್ಟರೆ ಬೇರೆ ಯಾವ ತಪ್ಪು ಮಾಡಿಲ್ಲ. ಅದು ಅಲ್ಲದೆ ಅವರು ಯಾವತ್ತೂ ಕೂಡ ಜೀವನಾಂಶ ಕೂಡ ಕೇಳೋದು ಇಲ್ಲ. ಅದರಿಂದ ಈ ಎಲ್ಲ ಅಂಶಗಳನ್ನು ಪರಿಗಣನೆ ಮಾಡಿ ಇಬ್ಬರ ಜೊತೆಯಲ್ಲೂ ಬಾಳೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ನಾನು ಮನವಿ ಮಾಡ್ಕೋತಿದ್ದೀನಿ ಅಂತಾರೆ. ಸುಳ್ಳು ಹೇಳಿ ನನ್ನ ಹೆಂಡತಿ ನನಗೆ ಮೋಸ ಮಾಡಿದಾಳೆ, ನನಗೆ ಅವಳ ಜೊತೆ ಬಾಳೋಕೆ ಇಷ್ಟ ಇಲ್ಲ ಅಂತ ಗಂಡ ಹೇಳ್ತಿದ್ರೆ ಹೆಂಡತಿ, ಸ್ವಾಮಿ ಆ ಸುಳ್ಳು ನಿಜ ಆಗದೆ ನಾನೀಗ ಗರ್ಭಿಣಿ, ನನ್ನ ಮಗುಗೋಸ್ಕರ ನಾನು ನನ್ನ ಗಂಡನ ಜೊತೆ ಬಾಳಬೇಕು ಅಂತ ಹೆಂಡತಿ ಹೇಳ್ತಿದ್ದಾಳೆ. ಅದರಿಂದ ಈ ಕೇಸನ್ನು ಮ್ಯೂಚುವಲ್ ಕನ್ಸೆಂಟ್ ಅಂತ ಕನ್ಸಿಡರ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಇದಕ್ಕಿಂತ ಹೆಚ್ಚಾಗಿ ಇಬ್ಬರ ಮಧ್ಯೆ ಹೊಂದಾಣಿಕೆ ಕೊರತೆ ಇಲ್ಲದೇ ಇರೋದ್ರಿಂದ ಹಾಗೂ ಫ್ಯಾಮಿಲಿನ ಹೊಂದಾಣಿಕೆ ಇಲ್ಲದೆ ಇರೋದ್ರಿಂದ ಈ ನಿರ್ಧಾರವನ್ನು ಕ್ಷಣಿಕ ಕೋಪದಿಂದ ತೆಗೆದುಕೊಂಡಿರೋದು ಅಂತ ಮೇಲ್ನೋಟಕ್ಕೆ ಸಾಬೀತಾಗಿದೆ. ಆದ್ದರಿಂದ ಮನಸ್ಸು ತಿಳಿಯಾದರೆ ಇಬ್ಬರು ಮನಸ್ತಾಪನೂ ದೂರ ಆಗ್ಬೋದು ಅನ್ನೋದು ಈ ಕೋರ್ಟಿನ ಅಭಿಪ್ರಾಯ. ನೋಡಿ ಭದ್ರೇಗೌಡ್ರೆ, ನಿಮ್ಮ ಹೆಂಡತಿ ನಿಮಗೆ ಸುಳ್ಳು ಹೇಳಿ ಮೋಸ ಮಾಡಿದಾಳೆ ಅಂತ ನಿಮಗೆ ಕೋಪ ಇರೋದು ಸಹಜ. ಆದರೆ ಅದೊಂದೇ ಡಿವೋರ್ಸ್ ತೊಗೊಳ್ಳೋಕ್ಕೆ ಕಾರಣ ಆಗಬಾರ್ದಲ್ವಾ? ಸಣ್ಣ ಸಣ್ಣ ವಿಷಯಕ್ಕೆಲ್ಲ ಡಿವೋರ್ಸ್ ತೊಗೊಳ್ಳೋದು ಇವತ್ತು ಸಂಬಂಧಗಳಿಗೆ ಬೆಲೆನೇ ಇಲ್ಲ ಆಗಿಬಿಟ್ಟಿದೆ. ಕೆಲವರಂತೂ ಡಿವೋರ್ಸ್ ಅನ್ನೋದು ಬಿಸ್ನೆಸ್ ಆಗಿಬಿಟ್ಟಿದೆ. ಮದುವೆ ಮಾಡ್ಕೋತಾರೆ, 6 ತಿಂಗಳು ಸಂಸಾರ ನಡೆಸ್ತಾರೆ, ಆಮೇಲೆ ಆರಾಮಾಗಿ ಜೀವನ ನಡೆಸೋದಕ್ಕೆ ಹಣಕಾಸು ಪ್ರಾಪರ್ಟಿನ ಡಿಮಾಂಡ್ ಮಾಡ್ತಾರೆ. ಪರಿಸ್ಥಿತಿ ಹಾಗಿರುವಾಗ ನಿಮ್ಮ ಹೆಂಡತಿ ನನಗೆ ಜೀವನಾಂಶ ಬೇಡ, ನನ್ನ ಮಗುಗೆ ತಂದೆ ಬೇಕು ಅಂತ ಕೇಳ್ಕೊತಿದ್ದಾರೆ. ಅದರಿಂದ ನೀವು ಕೇಳೋ ಡಿವೋರ್ಸ್ ಕೊಡೋದಕ್ಕಾಗಲಿ ಅಥವಾ ಮಗುಗೋಸ್ಕರ ನೀವು ಇವ್ರ ಜೊತೆ ಬಾಳ್ವೆ ಮಾಡಬೇಕು ಅನ್ನೋದಕ್ಕಾಗಲಿ ಹೇಳೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಗಂಡ ಹೆಂಡತಿಯ ನಡುವಿನ ಸಂಬಂಧನ ಉಳಿಸೋ ಸಾಧ್ಯತೆಯನ್ನು ಪರಿಗಣಿಸಿ ಹಿಂದೂ ವಿವಾಹ ಕಾಯ್ದೆ 1955ರ 13ರ ಬಿ ವಿಭಾಗದ ಉಪವಿಧಿ 2ರ ಪ್ರಕಾರ ಈ ನ್ಯಾಯಾಲಯವು 6 ತಿಂಗಳ ಅವಧಿಯನ್ನು ನೀಡಲಾಗುತ್ತಿದೆ. ಈ ಅವಧಿಯಲ್ಲಿ ಇಬ್ಬರು ಪರಸ್ಪರ ಹೊಂದಾಣಿಕೆ ಸಾಧಿಸಲು ಪ್ರಯತ್ನಿಸಬೇಕು. ಈ ಅವಧಿಯಲ್ಲಿ ಇಬ್ಬರು ಜೊತೆಯಾಗಿ ಬಾಳಿ ನಿಮ್ಮ ನಿರ್ಧಾರವನ್ನು ಪರಿಶೀಲಿಸಬೇಕು ಅಂತ ಕೋರ್ಟ್ ಆದೇಶ ಮಾಡ್ತಾ ಇದೆ ಅಂತಾರೆ ಜಡ್ಜ್. ಅಯ್ಯೋ, ಅದು ಸಾಧ್ಯನೇ ಇಲ್ಲ ಮಹಾಸ್ವಾಮಿ. ಈ ಮನೆಹಾಳಿ ಜೊತೆ ನಮ್ಮ ಭದ್ರ ಒಂದು ಕ್ಷಣನೂ ಬದುಕೋಕ್ಕೆ ಸಾಧ್ಯ ಇಲ್ಲ. ಆದಷ್ಟು ಬೇಗ ಅವನಿಗೆ ಬಿಡುಗಡೆ ಕೊಟ್ಬಿಡಿ ಅಂತಾಳೆ ಸಾವಿತ್ರಿ. ಯಾರಮ್ಮ ನೀನು ಅಂತಾರೆ ಜಡ್ಜ್. ಇವರು ಅವ್ರ ಸಂಬಂಧಿಕರು ಸ್ವಾಮಿ ಅಂತಾರೆ ಲಾಯರ್. ಸಂಬಂಧಿಕರಾದರೆ ಕೋರ್ಟಲ್ಲಿ ಏನು ಬೇಕಿದ್ರೂ ಮಾತಾಡ್ಬೋದು ಅಂದ್ಕೊಂಡಿದ್ದೀರಾ ಅಂತಾರೆ ಜಡ್ಜ್. ಈಚೆ ಸಾವಿತ್ರಿ ಕೋರ್ಟ್ ಹೊರಗಡೆ ಇವಳೆ ಅಂತ ವಿದ್ಯೆನ ಕರೆದು, ಇದರಲ್ಲಿ ಭದ್ರ ಸೈನ್ ಮಾಡಿ ಇಟ್ಟವನೇ, 1 ಲಕ್ಷನೋ 20 ಲಕ್ಷನೋ 1 ಕೋಟಿನೋ ಬರ್ಕೊಡು, ಜಡ್ಜ್ ಮುಂದೆ ಬಂದು ಬಿಡುಗಡೆ ಒಪ್ಕೊಂಡು ಬಿಡು ಅಂತಾರೆ. ನೀವೇನೇ ಕೊಟ್ರೂ ನನ್ನ ನಿರ್ಧಾರದಿಂದ ಹಿಂದೆ ಸರಿಯಾಕಿಲ್ಲ ಅನ್ನೋದೇ ಅರ್ಥ. ನನ್ನ ಮಗು ಹುಟ್ಟಬೇಕಾದ್ರೆ ನನ್ನ ಗಂಡ ಇರ್ತಾನೋ ಇಲ್ವೋ ನನಗೆ ಗೊತ್ತಿಲ್ಲ. ಆ ದಿನ ಇಲ್ಲಿ ನಿಂತವರಲ್ಲ ನನ್ನ ಮಗಿನ ಅಪ್ಪ, ಅವ್ರ ಬಾಯಿಂದನೇ ಅಪ್ಪ ಅಂತ ಹೇಳಿಸ್ತೀನಿ ಅಂತಾಳೆ ವಿದ್ಯಾ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.